ಮುಖ್ಯಮಂತ್ರಿ ಕುಮಾರಸ್ವಾಮಿ ಬರಬೇಕು. ಕುಮಾರಸ್ವಾಮಿ ಜೆಡಿಎಸ್ ಬರಬೇಕು. ಜೆಡಿಎಸ್ ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಬೇಕು ಅಷ್ಟೇ. ಕೆಳಗೆ ಬರೋದಿಲ್ಲ ಮೂರು ಕಡೆ ಮತ್ತೆ ಇದು ಮಿನಿಸ್ಟರ್ ಆದ್ಮೇಲೆ ಕೂಡ ಇದು ಮಾಡ್ತಾರೆ. ಒಂದೇ ಲೀಕುನು ಈಗ ಜೆಡಿಎಸ್ ಬಿಟ್ಟರೆ ಯಾವುದಿಲ್ಲ ಇನ್ನು. ಈಗ ಜೆಡಿಎಸ್ ಬಿಜೆಪಿಗೆ ಸೇರ್ಕಂತು ಅಲೈನ್ಸ್. ಅದು ಏನು ಅನ್ಸುತ್ತೆ, ಬಿಜೆಪಿ ಅಲೈನ್ಸ್ ಆಗಬೇಕಿತ್ತು ಅವರು? ಅಲ್ಲ, ಕಾಂಕ್ರೀಟ್ ಮಾಡಿಸಿದ್ರು, ಎಲ್ಲ ಮಾಡಿಸ್ಕೊಟ್ರು. ಆಗಬೇಕು. ಏನೆಲ್ಲ ಅಭಿವೃದ್ಧಿ ಆಗಬೇಕು ನಿಮ್ಮೂರಿಗೆ? ರಸ್ತೆ ಮಾಡಬೇಕು, ಕಾಂಕ್ರೀಟ್ ಎಲ್ಲ ಮಾಡಬೇಕು. ರಸ್ತೆ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ಗುಂಡ್ಗುಂಡಿ. ಮಜಾ. ಇಲ್ಲಿನ ಸ್ಥಳೀಯರ ನಾಯಕರು ಏನು ಮಾಡ್ತಿದ್ದಾರೆ? ಇಲ್ಲಿನ ಪಂಚಾಯತಿಗಳಾಗಿರ್ಬೋದು, ಶಾಸಕರು ಮುಟ್ಟಿಸ್ತಾ ಇಲ್ವಾ? ಶಾಸಕರಿಗೆ ಕಿವಿ ಕಾಣ್ತಾ ಇಲ್ವಾ? ಕಣ್ಣು ತೋರಿಸ್ತಾ ಮಾಡವ್ರೆ, ಅವ್ರು ಬಂದು ಮಾಡಲಿಲ್ಲ ಅಷ್ಟೇ. ಅವರು ಶಾಸಕರು ಬಂದು ಮಾಡ್ತಾ ಇಲ್ಲ ಅಷ್ಟೇ. ಅವರು ಯಾವ ಬಂದಿರೋ ಶಾಸಕರು ಲಾಸ್ಟ್ ಟೈಮ್? ಇಲ್ಲಿಗೆ ಲಾಸ್ಟ್ ಟೈಮು ಎಲೆಕ್ಷನ್ ಓಟ್ ಬಂದಿದ್ದಾರೋ ಬಂದ್ ಮಾಡಲಿಲ್ಲ. ಮಿನಿಸ್ಟರ್ ಕೂಡ ಆಗಿದ್ದಾರೆ ಒಂದ್ ಕಡೆ, ಶಾಸಕ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಕೆ.ಎಚ್. ಮುನಿಯಪ್ಪ ಏನ್ ಅನ್ಸುತ್ತೆ, ಇದು ಮಿನಿಸ್ಟರ್ ಆದ್ಮೇಲೆ ಕೂಡ ಇದು ಮಾಡ್ತಾರೆ? ಒಂದೇ ಲೀಕುನು. ಈ ಗ್ರಾಮಸ್ಥರ ಭೇಟಿ ಮಾಡಿದ್ರೆ ಅವ್ರನ್ನ? ಏನು ಒಂದ್ಸತಿ ಹೋಗಿದ್ರೆ ಇವ್ರು, ನಮ್ಮೂರವ್ರು ಹೋದ್ರು ಬಸ್ ಮಾಡಲಿಲ್ಲ ಅಷ್ಟೇ. ಅವರು ಈಗ ನಿಮ್ಮ ದೇವನಹಳ್ಳಿಲಿ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಯಾವ್ದು ಉತ್ತಮವಾದ ಆಡಳಿತ ಸರ್ಕಾರ? ಉತ್ತಮ ಆಡಳಿತ ಇದು ಜೆಡಿಎಸ್ ಬಿಟ್ಟರೆ ಯಾವುದಿಲ್ಲ ಇನ್ನು. ಈಗ ಜೆಡಿಎಸ್ ಬಿಜೆಪಿಗೆ ಸೇರ್ಕಂತು ಅಲೈನ್ಸ್. ಅದು ಏನು ಅನ್ಸುತ್ತೆ, ಬಿಜೆಪಿ ಅಲೈನ್ಸ್ ಆಗಬೇಕಿತ್ತು ಅವರು? ಅಲ್ಲ, ಅಲೈನ್ಸ್ ಆಗಬೇಕಾಯ್ತು. ಆದರೂ ನಮ್ಗೆ ಜೆಡಿಎಸ್ ಬಿಟ್ಟರೆ ಯಾವುದು ಹೇಳ್ಬೇಡ. ಯಾವುದು ಬೇಡ. ಜೆಡಿಎಸ್. ಕುಮಾರಸ್ವಾಮಿ ಏನೆಲ್ಲ ಮಾಡಿದ್ದಾರೆ ನಿಮ್ಗೆ? ಎಲ್ಲ ಲೋನ್ ಮನ್ನಾ ಮಾಡಿದ್ರು, ಬೇಕಾಷ್ಟು ರೋಡ್ಲೆಲ್ಲ ಕಾಂಕ್ರೀಟ್ ಮಾಡಿಸಿದ್ರು, ಎಲ್ಲ ಅಭಿವೃದ್ಧಿ ಮನೆಗಳ ಇದು ಮಾಡಿಸ್ಕೊಟ್ರು, ಎಲ್ಲ ಅಭಿವೃದ್ಧಿ ಮಾಡೋರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂದು 2.5 ವರ್ಷ ಆಗಿದೆ. ಜನಪರ ಕೆಲಸ ಗ್ಯಾರಂಟಿ ಇಲ್ಲ ಏನು ಕೆಲಸ ಮಾಡಲಿಲ್ಲ. ಏನೆಲ್ಲ ಮಾಡಬೇಕಿತ್ತು ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅದೇ ಮಾಮೂಲಿ ರೋಡ್ಲು ಇವು ಚರಂಡಿಗಳು ಮಾಡ್ಬೇಕು. ಎಲ್ಲಿ ಮಾಡೋರು ಅವರು? ಏನು ಮಾಡಿಲ್ಲ ಅವರು. ಜೆಡಿಎಸ್ ಮುಖಾಂತರ ನೀವು MLA ಆಗಿರ್ಬೋದು, ನಿಮ್ಮ ಸ್ಥಳೀಯ ಲೀಡರ್ಗಳಿಗಾರ ಏನಂತ ಕೇಳ್ಕೊಂತೀರಾ ನಮ್ಮ ಚಾನಲ್ ಮುಖಾಂತರ? ಏನು ಕೇಳಿದ್ರು ಅವ್ರು ಹೂ ಅಂತಾರೆ ಅಷ್ಟೇ. ಓಟ್ ಕೆಳಗೆ ಬಂದ ಹೂ ಅಂತಾರೆ, ಬರೋದಿಲ್ಲ ಮೂರು ಕಡೆ. ನಿಮ್ಮ ಕಡೆ ಬರೋದಿಲ್ಲ. ಕೆ.ಎಚ್. ಮುನಿಯಪ್ಪಗೆ ಯಾವ ಥರ ಭೇಟಿ ಮಾಡಕ್ಕೆ ಹೋಗಿದ್ದೀರಾ ನೀವು? ಇಲ್ಲ, ನಮ್ಮೂರು ಒಂದ್ಸತಿ ಹೋಗಿದ್ರು, ಹೂ ಅನ್ನಂತೆ ತಿರುಗೇನು ಮಾಡಿಲ್ಲ ಅವರು. ದೇವನಹಳ್ಳಿ ಬದಲಾವಣೆ ಆಗಬೇಕು ಅಂತಂದ್ರೆ 2028ಗೆ ಯಾವ ಅಧಿಕಾರಿ ಯಾರು ಬರಬೇಕು, ಯಾರು ಮುಖ್ಯಮಂತ್ರಿ? ಕುಮಾರಸ್ವಾಮಿ ಬರಬೇಕು. ಕುಮಾರಸ್ವಾಮಿ ಜೆಡಿಎಸ್ ಬರಬೇಕು. ಜೆಡಿಎಸ್ ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಆಗಬೇಕು. ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಎರಡು ಅಲೈನ್ಸ್ ಆಗಿರೋದ್ರಿಂದ 50-50 ಆದರೆ 50-50 ಆದರೂ ಕುಮಾರಸ್ವಾಮಿನೇ ಬರಬೇಕು. ಕುಮಾರಸ್ವಾಮಿ ಮುಖ್ಯಮಂತ್ರಿ. ಸರಿ ಸರ್, ಆಯ್ತು. ಲೋನ್ ಎಲ್ಲ ಮನ್ನಾ ಮಾಡ್ತಾರೆ, ಅವರೇ ಸರಿ ನಮ್ಗೆ ಆಗಬೇಕು. ಏನೆಲ್ಲ ಅಭಿವೃದ್ಧಿ ಆಗಬೇಕು ನಿಮ್ಮೂರಿಗೆ? ರಸ್ತೆ ಮಾಡಬೇಕು, ಕಾಂಕ್ರೀಟ್ ಎಲ್ಲ ಮಾಡಬೇಕು. ರಸ್ತೆ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ಗುಂಡ್ಗುಂಡಿ. ಮಜಾ. ಇಲ್ಲಿನ ಸ್ಥಳೀಯರ ನಾಯಕರು ಏನು ಮಾಡ್ತಿದ್ದಾರೆ? ಇಲ್ಲಿನ ಪಂಚಾಯತಿಗಳಾಗಿರ್ಬೋದು, ಶಾಸಕರು ಮುಟ್ಟಿಸ್ತಾ ಇಲ್ವಾ? ಶಾಸಕರಿಗೆ ಕಿವಿ ಕಾಣ್ತಾ ಇಲ್ವಾ? ಕಣ್ಣು ತೋರಿಸ್ತಾ ಮಾಡವ್ರೆ, ಅವ್ರು ಬಂದು ಮಾಡಲಿಲ್ಲ ಅಷ್ಟೇ. ಅವರು ಶಾಸಕರು ಬಂದು ಮಾಡ್ತಾ ಇಲ್ಲ ಅಷ್ಟೇ. ಅವರು ಯಾವ ಬಂದಿರೋ ಶಾಸಕರು ಲಾಸ್ಟ್ ಟೈಮ್? ಇಲ್ಲಿಗೆ ಲಾಸ್ಟ್ ಟೈಮು ಎಲೆಕ್ಷನ್ ಓಟ್ ಬಂದಿದ್ದಾರೋ ಬಂದ್ ಮಾಡಲಿಲ್ಲ. ಮಿನಿಸ್ಟರ್ ಕೂಡ ಆಗಿದ್ದಾರೆ ಒಂದ್ ಕಡೆ, ಶಾಸಕ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಕೆ.ಎಚ್. ಮುನಿಯಪ್ಪ ಏನ್ ಅನ್ಸುತ್ತೆ, ಇದು ಮಿನಿಸ್ಟರ್ ಆದ್ಮೇಲೆ ಕೂಡ ಇದು ಮಾಡ್ತಾರೆ? ಒಂದೇ ಲೀಕುನು. ಈ ಗ್ರಾಮಸ್ಥರ ಭೇಟಿ ಮಾಡಿದ್ರೆ ಅವ್ರನ್ನ? ಏನು ಒಂದ್ಸತಿ ಹೋಗಿದ್ರೆ ಇವ್ರು, ನಮ್ಮೂರವ್ರು ಹೋದ್ರು ಬಸ್ ಮಾಡಲಿಲ್ಲ ಅಷ್ಟೇ. ಅವರು ಈಗ ನಿಮ್ಮ ದೇವನಹಳ್ಳಿಲಿ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಯಾವ್ದು ಉತ್ತಮವಾದ ಆಡಳಿತ ಸರ್ಕಾರ? ಉತ್ತಮ ಆಡಳಿತ ಇದು ಜೆಡಿಎಸ್ ಬಿಟ್ಟರೆ ಯಾವುದಿಲ್ಲ ಇನ್ನು. ಈಗ ಜೆಡಿಎಸ್ ಬಿಜೆಪಿಗೆ ಸೇರ್ಕಂತು ಅಲೈನ್ಸ್. ಅದು ಏನು ಅನ್ಸುತ್ತೆ, ಬಿಜೆಪಿ ಅಲೈನ್ಸ್ ಆಗಬೇಕಿತ್ತು ಅವರು? ಅಲ್ಲ, ಅಲೈನ್ಸ್ ಆಗಬೇಕಾಯ್ತು. ಆದರೂ ನಮ್ಗೆ ಜೆಡಿಎಸ್ ಬಿಟ್ಟರೆ ಯಾವುದು ಹೇಳ್ಬೇಡ. ಯಾವುದು ಬೇಡ. ಜೆಡಿಎಸ್. ಕುಮಾರಸ್ವಾಮಿ ಏನೆಲ್ಲ ಮಾಡಿದ್ದಾರೆ ನಿಮ್ಗೆ? ಎಲ್ಲ ಲೋನ್ ಮನ್ನಾ ಮಾಡಿದ್ರು, ಬೇಕಾಷ್ಟು ರೋಡ್ಲೆಲ್ಲ ಕಾಂಕ್ರೀಟ್ ಮಾಡಿಸಿದ್ರು, ಎಲ್ಲ ಅಭಿವೃದ್ಧಿ ಮನೆಗಳ ಇದು ಮಾಡಿಸ್ಕೊಟ್ರು, ಎಲ್ಲ ಅಭಿವೃದ್ಧಿ ಮಾಡೋರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂದು 2.5 ವರ್ಷ ಆಗಿದೆ. ಜನಪರ ಕೆಲಸ ಗ್ಯಾರಂಟಿ ಇಲ್ಲ ಏನು ಕೆಲಸ ಮಾಡಲಿಲ್ಲ. ಏನೆಲ್ಲ ಮಾಡಬೇಕಿತ್ತು ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅದೇ ಮಾಮೂಲಿ ರೋಡ್ಲು ಇವು ಚರಂಡಿಗಳು ಮಾಡ್ಬೇಕು. ಎಲ್ಲಿ ಮಾಡೋರು ಅವರು? ಏನು ಮಾಡಿಲ್ಲ ಅವರು. ಜೆಡಿಎಸ್ ಮುಖಾಂತರ ನೀವು MLA ಆಗಿರ್ಬೋದು, ನಿಮ್ಮ ಸ್ಥಳೀಯ ಲೀಡರ್ಗಳಿಗಾರ ಏನಂತ ಕೇಳ್ಕೊಂತೀರಾ ನಮ್ಮ ಚಾನಲ್ ಮುಖಾಂತರ? ಏನು ಕೇಳಿದ್ರು ಅವ್ರು ಹೂ ಅಂತಾರೆ ಅಷ್ಟೇ. ಓಟ್ ಕೆಳಗೆ ಬಂದ ಹೂ ಅಂತಾರೆ, ಬರೋದಿಲ್ಲ ಮೂರು ಕಡೆ. ನಿಮ್ಮ ಕಡೆ ಬರೋದಿಲ್ಲ. ಕೆ.ಎಚ್. ಮುನಿಯಪ್ಪಗೆ ಯಾವ ಥರ ಭೇಟಿ ಮಾಡಕ್ಕೆ ಹೋಗಿದ್ದೀರಾ ನೀವು? ಇಲ್ಲ, ನಮ್ಮೂರು ಒಂದ್ಸತಿ ಹೋಗಿದ್ರು, ಹೂ ಅನ್ನಂತೆ ತಿರುಗೇನು ಮಾಡಿಲ್ಲ ಅವರು. ದೇವನಹಳ್ಳಿ ಬದಲಾವಣೆ ಆಗಬೇಕು ಅಂತಂದ್ರೆ 2028ಗೆ ಯಾವ ಅಧಿಕಾರಿ ಯಾರು ಬರಬೇಕು, ಯಾರು ಮುಖ್ಯಮಂತ್ರಿ? ಕುಮಾರಸ್ವಾಮಿ ಬರಬೇಕು. ಕುಮಾರಸ್ವಾಮಿ ಜೆಡಿಎಸ್ ಬರಬೇಕು. ಮುಖ್ಯಮಂತ್ರಿ ಯಾರಾಗಬೇಕು? ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಆಗಬೇಕು. ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಎರಡು ಅಲೈನ್ಸ್ ಆಗಿರೋದ್ರಿಂದ 50-50 ಆದರೆ 50-50 ಆದರೂ ಕುಮಾರಸ್ವಾಮಿನೇ ಬರಬೇಕು. ಕುಮಾರಸ್ವಾಮಿ ಮುಖ್ಯಮಂತ್ರಿ. ಸರಿ ಸರ್, ಆಯ್ತು. ಲೋನ್ ಎಲ್ಲ ಮನ್ನಾ ಮಾಡ್ತಾರೆ, ಅವರೇ ಸರಿ ನಮ್ಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.